ನನ್ನ ಜೊತೆ ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿ ಅವರು ಜಾಯಿನ್ ಆಗ್ತಿದ್ದಾರೆ. ಮೋದಿ ಬರೀ ಸುಳ್ಳು ಹೇಳ್ತಿದ್ದಾರೆ. ಕಾಂಗ್ರೆಸ್ಸಿನ DNA ಇದೆ ಸುಳ್ಳು ಹೇಳುವುದು, ಜನಕ್ಕೆ ದಾರಿ ತಪ್ಪಿಸೋದು, ಅದೇ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಂದು ಕಾಲದಲ್ಲಿ 22 ರಾಜ್ಯ ಆಡ್ತಾ ಇದ್ದಂಥದ್ದು ಇವತ್ತು 3 ರಾಜ್ಯಕ್ಕೆ ಬಂದಿದ್ದಾರೆ. ಅದರಲ್ಲೂ ಹಿಮಾಚಲ ಪ್ರದೇಶ ಅಗಳಾಡ್ತಾ ಇದೆ. ನಮ್ಮದು ಒಂದು 25,000 ಕೋಟಿ ಕೆಲಸ ಆಗಿದೆ. IIT, IIT, ಫೋರೆನ್ಸಿಕ್ ಸೈನ್ಸ್ ಆಸ್ ಇಟ್ ಈಸ್. ಕರ್ನಾಟಕದಲ್ಲಿ ಲೋಕಸಭಾ ಎಲೆಕ್ಷನ್ ಸಂಬಂಧಿಸಿದಂತೆ ಇಲ್ಲೂ ಕೂಡ ಹರ ಹರ ಮೋದಿ ಘರ್ ಘರ್ ಮೋದಿನೇ ಇದೆ. ವೆಲ್ ವೀಕ್ಷಕರೇ, ಇವತ್ತು ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿದ್ದೀನಿ. ಸೊ ನನ್ನ ಜೊತೆ ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿ ಅವರು ಜಾಯ್ನ್ ಆಗ್ತಿದ್ದಾರೆ. ಸರ್, ಒಂಥರ ಖುಷಿ ಆಗುತ್ತೆ ನಿಮ್ಮ ಜೊತೆ ಮಾತಾಡಿಸ್ಲಿಕ್ಕೆ. ಯಾಕೆ ಅಂತಂದ್ರೆ ಅನಂತ್ ಕುಮಾರ್ ಜಿ ಅವರು ಬಿಟ್ರೆ ನೆಕ್ಸ್ಟ್ ನೀವೇ ರಾಜ್ಯವನ್ನ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಪ್ರತಿನಿಧಿಸ್ತಾ ಇರುವಂತದ್ದು ಕೇಂದ್ರದಲ್ಲಿ. ಅಲ್ಲ, ಅದು ನನಗೆ ನಮ್ಮ ಕ್ಷೇತ್ರದ ಜನತೆಯ ಆಶೀರ್ವಾದ, ನರೇಂದ್ರ ಮೋದಿ ಅವರ ಆಶೀರ್ವಾದದಿಂದ ನಾನು ಕರ್ನಾಟಕವನ್ನ ಭಾರತ ಸರ್ಕಾರದಲ್ಲಿ ಪ್ರತಿನಿಧಿಸ್ತಾ ಇದ್ದೇನೆ. ಅದು ನನಗೂ ಮತ್ತು ಅಭಿಮಾನದ ಸಂಗತಿ. ನಮ್ಮ ಜನರು ಅಷ್ಟೇ ಪ್ರೀತಿಯಿಂದ ನನಗೆ ಹುರಿದುಂಬಿಸಿ ಬೆಂಬಲಿಸಿ ಮುಂದಕ್ಕೆ ಕಳಿಸ್ತಾ ಇದ್ದಾರೆ. ಓಕೆ, ಹೇಗಿದೆ ಸರ್ ಕ್ಷೇತ್ರದಲ್ಲಿ ಅಲೆ? ಬಹಳ ಚೆನ್ನಾಗಿದೆ. ನೀವು ನೋಡ್ತಾ ಇದ್ದಾರೆ, ರಾತ್ರಿ 10 ಗಂಟೆ ಆಗಿದೆ, ಹೆಂಗೆ ಎಷ್ಟು ಜನ ಉತ್ಸಾಹದಿಂದ ನಿಂತಿದ್ದಾರೆ. ಹಳ್ಳಿಗಳಲ್ಲಿ ಇದೇ ವಾತಾವರಣ ಇದೆ. ಒಂದು ನಮ್ಮ ಕ್ಷೇತ್ರದಲ್ಲಿ ಆದಂತಹ ಅತ್ಯಂತ 10 ವರ್ಷದಲ್ಲಿ ಆದಂತಹ ನರೇಂದ್ರ ಮೋದಿ ಅವರ ಆಶೀರ್ವಾದದಂತಹ ಪ್ರಗತಿ ಮತ್ತು ಒಟ್ಟಾರೆ ದೇಶದಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗುತ್ತೆ. ಓಕೆ ಸರ್, 60 ಸೆಕೆಂಡ್ ವಿತ್ ಜೋಶಿ ಅನ್ನುವಂಥದ್ದು ಒಂದು ಹೋಗ್ತದೆ ಕಾರ್ಯಕ್ರಮ. ಅದು ಲೈಕ್ ಎಲ್ಲ ಕ್ಷೇತ್ರಗಳಲ್ಲೂ ಮೋದಿ ಅವರು ತಮ್ಮ ಕ್ಷೇತ್ರಕ್ಕೆ ಏನು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಕ್ಯಾಂಡಿಡೇಟ್ಗಳು ಹೇಳ್ತಾರೆ. ನಿಮ್ಮ ಕ್ಷೇತ್ರಕ್ಕೆ ಏನೇನು ಬಂದಿದೆ ಮೋದಿ ಅವ್ರ ಕಡೆಯಿಂದ ಅಂತ? ನಮ್ಗೆ 60 ಸೆಕೆಂಡಲ್ಲಿ ಹೇಳಕ್ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ನಮ್ದು ಒಂದು 25,000 ಕೋಟಿ ಕೆಲಸ ಆಗಿದೆ. IIT, IIT, ಫೋರೆನ್ಸಿಕ್ ಸೈನ್ಸ್, ಏರ್ಪೋರ್ಟು, ಹೊಸ ಟರ್ಮಿನಲ್ ಏರ್ಪೋರ್ಟ್ದಲ್ಲಿ, ಹುಬ್ಳಿ ರೈಲ್ವೆ ಸ್ಟೇಷನ್ನು, ಧಾರವಾಡ ರೈಲ್ವೆ ಸ್ಟೇಷನ್ನು, ಹುಬ್ಬಳ್ಳಿ ಬೆಂಗಳೂರು ಮಧ್ಯೆ ಎಲೆಕ್ಟ್ರಿಫಿಕೇಶನ್ ರೈಲ್ವೆ ಲೈನ್ ಇದ್ದು, ಡಬ್ಲಿಂಗು, ಒಂದೇ ಭಾರತ ಟ್ರೈನು, ದಿಲ್ಲಿಯಿಂದ ಹಿಡ್ಕೊಂಡು ಅನೇಕ ಕಡೆ ವಿಮಾನ, ಆನಂತರ ಹೈವೇಗಳು, ಗ್ಯಾಸ್ ಪೈಪ್ಲೈನು, ಎಷ್ಟು ಹೇಳ್ಬೋದು ನಾವು. ಓಕೆ, ಮೋದಿ ಅವರ ಕೈಯಲ್ಲಿ ದೇಶ ಹೇಗೆ ಸುಭದ್ರವಾಗಿದೆ ಅಂತ. ಯಾಕೆಂತಂದ್ರೆ ಈ ಪ್ರಶ್ನೆ ಯಾಕೆ ಹೇಳ್ತೀನಿ ಅಂತಂದ್ರೆ, ಕಾಂಗ್ರೆಸ್ ಅವರು ಒಂದು ಮಾಡಸ್ ಅಪ್ರೋಂಡ ಮಾಡ್ತಾ ಇದ್ದಾರೆ. ಎಲ್ಲಾ ಕಡೆಗಳಲ್ಲೂ ಮೋದಿ ಬರೀ ಸುಳ್ಳು ಹೇಳ್ತಿದ್ದಾರೆ ಅನ್ನುವಂತಹ ರೀತಿಯಲ್ಲಿ ಪ್ರತಿಬಿಂಬಿಸ್ತಾ ಇದ್ದಾರೆ. ಅವರು ಕಾಂಗ್ರೆಸ್ ಪಾರ್ಟಿಯವರು ಅವರ ಒಂದು ನೇಚರ್ದಲ್ಲಿ ಕಾಂಗ್ರೆಸ್ಸಿನ DNA ಇದೆ ಸುಳ್ಳು ಹೇಳುವುದು, ಜನಕ್ಕೆ ದಾರಿ ತಪ್ಪಿಸೋದು, ಅದೇ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಜನ ಅವ್ರನ್ನ ಕಳೆದ 10 ವರ್ಷದಿಂದ, ನಾವು ಅಪೋಸಿಷನ್ದಲ್ಲಿ ಭಾಳ ದಿವಸ ಇದ್ವಿ, 2004ರಿಂದ 2014 ಇದ್ವಿ. ಆದ್ರೆ ನಮ್ದು ಈ ಸ್ಥಿತಿ ಇರಲಿಲ್ಲ. ಕರೆಕ್ಟ್. ಅವರು ಅತ್ಯಂತ ಡಿಮಾರಲೈಸ್ ಆಗಿ ಒಂದು ಕಾಲದಲ್ಲಿ 22 ರಾಜ್ಯ ಆಡ್ತಾ ಇದ್ದಂಥದ್ದು ಇವತ್ತು 3 ರಾಜ್ಯಕ್ಕೆ ಬಂದಿದ್ದಾರೆ. ಅದರಲ್ಲೂ ಹಿಮಾಚಲ ಪ್ರದೇಶ ಅಗಳಾಡ್ತಾ ಇದೆ. ಆನಂತರ ಇಡೀ ದೇಶದಲ್ಲಿ ಕಳೆದ 10 ವರ್ಷದಿಂದ ಅಪೋಸಿಷನ್ ಪಾರ್ಟಿ ಆಗಿಲ್ಲ ಅವರು. ಒಂದು ಕಾಲದಲ್ಲಿ 404 ಪಾರ್ಟಿ ಇದ್ದಂತ ಪಾರ್ಟಿ, ಅದು ಅವ್ರು ಸುಳ್ಳು ಹೇಳೋದಕ್ಕೆ ಜನ ಹೆಂಗ್ ಮಾಡಿದ್ರು. ಲಾಸ್ಟ್ ಕ್ವಶನ್ ಸರ್, ನರೇಂದ್ರ ಮೋದಿ ಅವರ ಕ್ಷೇತ್ರಕ್ಕೂ ಹೋಗಿದ್ದೆ, ಯೋಗಿಜಿ ಅವರ ನಾಡಿಗೂ ಹೋಗಿದ್ದೆ. ಅಲ್ಲೆಲ್ಲರೂ ಕೂಡ ಇನ್ಫ್ಯಾಕ್ಟ್ ಮುಸಲ್ಮಾನರು ಸೇರಿದಂತೆ ಎಲ್ಲರೂ ಕೂಡ ಹರ್ ಹರ್ ಮೋದಿ ಘರ್ ಘರ್ ಮೋದಿ ಅಂತಿದ್ದಾರೆ. ಕರ್ನಾಟಕದಲ್ಲಿ ಆ ಥರದ ಬದಲಾವಣೆ ಯಾವಾಗ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಅಂತ? ಆಸ್ ಇಟ್ ಈಸ್. ಕರ್ನಾಟಕದಲ್ಲಿ ಲೋಕಸಭಾ ಎಲೆಕ್ಷನ್ ಸಂಬಂಧಿಸಿದಂತೆ ಇಲ್ಲೂ ಕೂಡ ಹರ ಹರ ಮೋದಿ ಘರ್ ಘರ್ ಮೋದಿನೇ ಇದೆ. ಥ್ಯಾಂಕ್ ಯು ಸೊ ಮಚ್ ಸರ್. ಓಕೆ, ಈಗಾಗಲೇ ಧಾರವಾಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಅವರನ್ನು ಮಾತನಾಡಿಸುವಂಥ ಒಂದು ಕೆಲಸ ನಮ್ಮದಾಗಿತ್ತು. ಇನ್ಫ್ಯಾಕ್ಟ್ ಸಮಯ ತುಂಬ ಆಗ್ತಾ ಇರೋದ್ರಿಂದಾಗಿ ನಮಗೂ ಕೂಡ ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋಗಲಿಕ್ಕಿದೆ. ಸೊ ಹಾಗಾಗಿ ಹೆಚ್ಚು ಮಾತಾಡಿಸ್ಲಿಕ್ಕೆ ಆಗಲಿಲ್ಲ. ಅದೇನೇ ಇದ್ರೂ ಕೂಡ ನರೇಂದ್ರ ಮೋದಿ ಅವರ ಸಾಧನೆಗಳನ್ನು ಕೇವಲ 60 ಸೆಕೆಂಡಲ್ಲಿ ಹೇಳೋದಕ್ಕೆ ಅಸಾಧ್ಯ. ಅವರು ಮಾಡಿರುವಂತಹ ಕೆಲಸಗಳು ತುಂಬ ಇದೆ ಅನ್ನುವಂಥದ್ದನ್ನು, ಒಂದಷ್ಟು ಕೆಲಸಗಳನ್ನು ಜನರ ಮುಂದೆ ಇಟ್ಟಿದ್ದಾರೆ ಮತ್ತು ಸತತವಾಗಿ 5ನೇ ಬಾರಿ ಗೆಲುವಿನ ನಗಾರಿಯನ್ನು ಬಾರಿಸುವುದಕ್ಕೆ ಪ್ರಹ್ಲಾದ್ ಜೋಶಿ ಅವರು ಮುಂದೆ ಸಾಗ್ತಾ ಇದ್ದಾರೆ. ಒಟ್ಟಾರೆಯಾಗಿ ಕ್ಷೇತ್ರದಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ ಆಗಿದೆ ಮತ್ತು ಕ್ಷೇತ್ರದಲ್ಲಿರುವಂಥ ಮತದಾರ ಪ್ರಭುಗಳು ಏನು ಹೇಳ್ತಿದ್ದಾರೆ ಅನ್ನುವಂಥದ್ದನ್ನು ನಿಮ್ಮ ಮುಂದೆ ಈಗಾಗಲೇ ಹೆಲೋ ಹಿಂದೂ ತಂಡ ಇಟ್ಟಿದೆ. ಮತ್ತೊಂದು ಕ್ಷೇತ್ರಕ್ಕೆ ನಾವೀಗ ಹೋಗ್ತಾ ಇದ್ದೀವಿ, ಹೈದರಾಬಾದ್ ಲೋಕಸಭಾ ಕ್ಷೇತ್ರಕ್ಕೆ. ಅಲ್ಲಿ ಯಾವ ಥರದ ಟ್ರೆಂಡ್ ಇದೆ? ಮಾಧವಿ ಲತಾ, ಹಿಂದೂ ಸಿಂಹಿಣಿ ಅಸಾದುದ್ದೀನ್ ಓವೈಸಿಗೆ ಖೆಡ್ಡವನ್ನು ಯಾವ ರೀತಿಯಾಗಿ ಕೆಡಬೋದಕ್ಕೆ ಸಿದ್ಧವಾಗಿದ್ದಾರೆ, ನಿಮ್ಮ ಮುಂದೆ ಇಡ್ತೀವಿ. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್ ಸೈನಿಂಗ್ ಆಫ್, ಧಾರವಾಡದಿಂದ ಕ್ಯಾಮ್ರಾ ಪರ್ಸನ್ ದಯಾನಂದ್ ಕೆಪಿ ಜೊತೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರವಿಂದ್ ಬೆಲ್ಲದ್, ವಿರೋಧ ಪಕ್ಷದ ಉಪನಾಯಕರು. ಮತ್ತೊಮ್ಮೆ ಮೋದಿ ಸರ್ಕಾರ 3ನೇ ಬಾರಿ 400 ಮೀರಿ ನಮ್ಮ ಸಂಕಲ್ಪ. ಕೃಷ್ಣ ನಾಯಕ್,
ಹೂವಿನಹಡಗಲಿ ವಿಧಾನಸಭಾ ಕ್ಷೇತ್ರದ ಶಾಸಕರು. ಸಮೃದ್ಧ ಭಾರತಕ್ಕಾಗಿ ಮೋದಿ ಮತ್ತೊಮ್ಮೆ. ಬಿಎನ್ ರವಿಕುಮಾರ್ ಶಾಸಕರು, ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ. ಅಭಿವೃದ್ಧಿ ಪಥದತ್ತ ನಮ್ಮ ಶಿಡ್ಲಘಟ್ಟ. ಪ್ರಮೋದ್ ಎಲ್ ಶ್ರೀನಿವಾಸ್ ಸಂಸ್ಥಾಪಕರು, ರಾಷ್ಟ್ರೀಯ ಯುವ ಪ್ರತಿಷ್ಠಾನ. ಬೆಂಗಳೂರು ಸಮಗ್ರ ಅಭಿವೃದ್ಧಿಯೆಡೆ ನಮ್ಮ ನಡೆ.